ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಕೊಪ್ಪಳ ಜಾತ್ರೆಗೆ ಬರುವವರು ಇಲ್ಲಿ ಅಂಗಡಿ ಸಾಲುಗಳನ್ನು ನೋಡಿರ್ತೀರಿ. ಇಲ್ಲಿ ವ್ಯಾಪಾರಸ್ಥರು ಬಂದು ಟೆಂಟ್ ಹಾಕಿದ್ದಾರೆ. ಒಳಗಡೆ ಅವ್ರದ್ದು ಕೆಲಸ ನಡೀತಾ ಇದೆ. ಅದು ಮಿಠಾಯಿ ಆಗಿರ್ಬೋದು, ಖಾರ ಆಗಿರ್ಬೋದು, ಬೂಂದಿ ಲಾಡ್ ಆಗಿರ್ಬೋದು. ಹೀಗೆ ಇದು ಆಹಾರ ಮಳಿಗೆ ಕಡೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಂಬರ್ 10, 11 ಅಂಗಡಿಯವ್ರದ್ದು ಹೋದ ಸರಿ ತೊಗೊಂಡು ಬಂದಿದ್ದೆ. ನನಗೊಂದು ಕುತೂಹಲ ಇತ್ತು, ಇವ್ರ ಫ್ಯಾಮ್ಲಿ ಎಷ್ಟು ದಿವಸ ಮುಂಚೆ ಬರ್ತಾರೆ, ಹೇಗೆ ತಯಾರಾಗ್ತಾರೆ, ಅಂಗಡಿಗಳು ಜಗಮಗ ಅಂತವಲ್ಲ, ಅವು ಹೆಂಗೆ ತಯಾರಾಕ್ಕೋ ಅನ್ನೋದನ್ನು ತೋರಿಸೋ ಒಂದು ಕುತೂಹಲ ಇತ್ತು. ಅದಕ್ಕೆ ಇನ್ನೂ ಒಬ್ಬೊಬ್ಬರೇ ಕೆಲವೊಬ್ಬರು ಟೆಂಟ್ ಹಾಕ್ತಿದ್ದಾರೆ, ಕೆಲವೊಬ್ಬರು ಆಲ್ರೆಡಿ ಫುಡ್ ತಯಾರು ಮಾಡ್ತಾ ಇದ್ದಾರೆ. ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಸರ್ ಆರಾಮಿದ್ದೀನಿ ನೋಡಿ ಸರ್. ಬದುಕಿನ ಬುತ್ತಿಯಲ್ಲಿ ನಾವು ನಿಮ್ದೊಂದು ಅಜ್ಜಿನ ಆಶೀರ್ವಾದದಿಂದ ಒಳ್ಳೆ ನಡೆಸ್ಕೊಟ್ಟನ್ರಿ ತಾತ. ಒಳ್ಳೆ ಸಿದ್ದೇಶ್ವರ ಜಾತ್ರೆ ಒಳಗೆ ಬಹಳ ಬ್ಯೂಟಿಫುಲ್ ಆಗಿ ಒಂದು ನೇಮ್ ಬೋರ್ಡ್ ಹಾಕಿದ್ರಿ ಹೋದ್ ಸಲ ಅಜ್ಜಂದು ನೆನಪಿಗೆ. ಹೌದು ಸರ್. ಈ ವರ್ಷ ಏನ್ ಹಾಕ್ಬೇಕಂತ ಮಾಡಿದ್ರಿ? ಈ ವರ್ಷ ಒಂದು ಮೆಟ್ರೋ ಇಟ್ಟಿವಿ ಸರ್. ಹಾ ಗೆಳೆಯರೇ ನೋಡಿ, ಆಕ್ಚುಲಿ ಸೋಹಂ ಎನಿಸದೆ, ಸೋಹಂ ಎಂದೆನಿಸದೆ ದಾಸೋಹ ಎಂದೆನಿಸಯ್ಯ. ಬಸವಣ್ಣನವರ ವಚನವನ್ನ ಈ ಸರ್ತಿ ನೀವು ಬರೆದು ಹಾಕ್ತೀರಿ ಬೋರ್ಡು. ಹಿಂಗೆ ಪ್ರತಿ ವರ್ಷ ಬಂದಾಗ ಒಂದೊಂದು ವಚನದ ನುಡಿಯನ್ನು ತಗೊಂಡು ಇವ್ರು ಹಾಕ್ತಾರೆ. ನಿಮ್ಮ ಹೆಸರು ಏನು ಸರ್? ಸರ್ ಮುರ್ತುವೆ ಸಾಬ್ ಹುಸೇನ್ ಸಾಬ್ ತಳ್ಕಲ್ ಸರ್. ಹುಸೇನ್ ಸಾಬ್ ತಳ್ಕಲ್, ಮುಸ್ಲಿಂ ಜನಾಂಗ. ಹೌದು ಸರ್. ಬಟ್ ಪ್ರತಿ ವರ್ಷ ಅಜ್ಜನ ಪ್ರೀತಿ ಮತ್ತು ಈ ಭಾಗದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಅದ್ಭುತವಾಗಿದೆ. ಅದಕ್ಕೆ ನೀವೇ ಕಾರಣ, ನೀವೇ ಉದಾಹರಣೆ ಕೂಡ. ಹಾಗಾಗಿ ಈ ವರ್ಷ ಏನೇನು ತಯಾರಿದೆ ಮೊದಲನೇದು ಒಂದು ಹೇಳ್ಬಿಡಿ ನನಗೆ. ಇಷ್ಟೆಲ್ಲ ಅಂಗಡಿಗಳು ತಯಾರಾಗ್ತಾ ಇದೆಯಲ್ಲ, ಇದು ಹೇಗೆ ನಿಮಗೆ ಕೊಡ್ತಾರೆ ಸರ್? ಪ್ರೋಸೆಸ್ ಹೇಗಿರುತ್ತೆ ಇದು? ಇಲ್ಲ ಸರ್, ಅವರೆಲ್ಲ ಕಮಿಟಿ, ಟೆಸ್ಟ್ ಕಮಿಟಿ ಐತೆ ಸರ್. ಟೆಸ್ಟ್ ಕಮಿಟಿ ಅವ್ರಿಗೆ ನಾವು ಹೋಗಿ ಅವ್ರು ಕೇಳ್ಕೊಂತೀರಿ, ಅಜ್ಜ ತಕ ಭೇಟಿ ಆಗ್ತೀವಿ. ಅವರು ಟೆಸ್ಟ್ ಕಮಿಟಿ ಎಲ್ಲರೂ ಕಲ್ತು ಅವರು ಒಂದು ಡಿಸೈಡ್ ಮಾಡ್ಕೊಂಡು ನಮಗೆಲ್ಲ ಮಿಠಾಯಿ ಅಂಗಡಿ ಸಾಲ ಒಂದು ಲೈನ್ ಇರ್ತದೆ ಸರ್. ಅದು ಒಂದು ಲೈನ್ ಪ್ರಕರಣ ವರ್ಷ ನಾವು ಹೆಂಗೆ ಸೀರಿಯಲ್ ಪ್ರಕರಣ ಹಾಕ್ಯಂತ ಬರ್ತೀವಿ ಸರ್. ಆ ಪ್ರಕರಣ 1, 2, 3, 4, 5, 6, 7, 8, 9, 10, 11 ಅಂತೇಳಿ ಸೀರಿಯಲ್ ಅದ ಸರ್. ಸೀರಿಯಲ್ ಪ್ರಕರಣ ನಾವು ಅಂಗಡಿ ಹಾಕೊಂತ ಹೋಗ್ತೀವಿ ಸರ್. ಆಮೇಲೆ 4 ದಿವಸ ಅಡ್ವಾನ್ಸ್ ಬಂದು ಎಲ್ಲ ರೆಡಿ ಮಾಡ್ಕೊತೀವಿ ಸರ್. ಟೆಂಟ್ ಗಿಂಟ್ ಹೊಡ್ಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಬಟ್ಟೆ ಚಾಲು ಮಾಡ್ತೀವಿ. ಬಟ್ಟೆ ಹಾಕ್ಕೊಂಡು ಎಲ್ಲ ಸ್ವೀಟ್ ಐಟಮ್ಸ್ ಇಲ್ಲೇ ಬೆಂಡು, ಬತ್ತಾಸ, ಲಾಡು ಎಲ್ಲ ಐಟಮ್ಸ್ ಎಲ್ಲ ಇಲ್ಲೇ ತಯಾರು. ಈಗ ಪೂರ್ವ ತಯಾರಿಗೆ ಜನಕ್ಕೆ ಈಗ ತಯಾರಿ ಒಳಗಡೆ ನಡೀತಾ ಇದೆ. ಇದು ಹೇಗೆ ಸರ್? ಸ್ಕ್ವೇರ್ ಫೀಟ್ ಲೆಕ್ಕ ಕೊಡ್ತಾರ? ಒಂದು ಅಳತೆನ ಹೇಗಿದು? ಇಲ್ಲ ಸರ್, ಅವರು ಏನಿಲ್ಲ ಸರ್, ಅವ್ರೇ ಬರ್ತಾರೆ ಸರ್, ನಮಗೆಲ್ಲ ಜಯ ಕೊಡ್ತಾರ. ಅವ್ರು ಆಮೇಲೆ ಅವ್ರು ಎಷ್ಟು ಇದು ಮಾಡ್ತಾರ, ಅವ್ರ ದೇಣಿಗೆ ಅವ್ರು ಇಷ್ಟು ಕೊಡ್ರಿ ಅಂತ ಹೇಳ್ತಾರ, ಅಷ್ಟು ಕೊಟ್ಬಿಡ್ತೀರಿ. ಅಜ್ಜರ ಪ್ರಸಾದ ಸಲುವಾಗಿ ಕೊಟ್ಬಿಡೋದು. ಹ್ಞೂ ಸರ್. ಅಲ್ವಾ? ಕೊಟ್ಟದ್ದು ತಗೊಳಂದದ್ದು ಹೇಳಂಗಿಲ್ಲ. ಇಲ್ಲ ಸರ್. ಇಲ್ಲ ಸರ್. ಓಕೆ. ಹಾ, ಅದು ಪ್ರಸಾದಕ್ಕೆ ತಲುಪೋದ್ರಿಂದ, ಮಠಕ್ಕೆ ತಲುಪೋದ್ರಿಂದ. ಹ್ಞೂ ಸರ್. ಓಕೆ, ನಡ್ರಿ ಒಳಗಡೆ ಏನೇನು ರೆಡಿ ಆಗಿದೆ ಅಂತ ನೋಡ್ಬೇಡ. ಬಸ್. ಓ ಅದ್ಭುತವಾಗಿ ತಯಾರು. ಮೊದ್ಲು ಇಲ್ಲಿಗೆ ಹೋಗ್ಬಿಡೋಣ. ಹಾ, ಏನ್ ಸರ್ ಇದು? ಪ್ರಪಂಚ ಅದ್ಭುತವಾಗಿದೆ. ಹೌದು ಸರ್. ಇವ್ರು ಏನ್ ಮಾಡ್ತಾ ಇದಾರೆ ಸರ್ ಈಗ? ಇದು ಬೆಂಡು ಬತ್ತಾಸ ವಾಡಂಬಿ ಅಂತ ಸರ್. ಅದು ಕುಸಳ ಸರ್. ಅದು ಹಾ, ಇವೆಲ್ಲ ತಯಾರು ಮಾಡ್ತಾರೆ ಸರ್. ಓ, ಬೆಂಡು ಬೆತ್ತಾಸ ಹಿಂಗ ಮಾಡೋದು? ಹೌದು ಸರ್. ನಮ್ಗೆ ಗೊತ್ತೇ ಇಲ್ವಲ್ರಿ. ಅದು ಏನದು ವೈಟ್ ಅದೆಲ್ಲ ಸಕ್ರಿನ ಹಿಂಗಾಗುತ್ತ? ಅದ ಹೆಂಗಾಗುತ್ತದ? ಹಂಗ ಇಲ್ಲ ಸರ್, ಅದು ಒಂದು ವಿಧಾನ ಇರ್ತದೆ ಸರ್. ಅದು ಲಿಂಬು, ಹಾಲು, ಲಿಂಬು ಸರ್. ಹಾಲು ಕೊಡ್ಬೇಕ್ರಿ. ಹಾ, ಏನೇನು ಹಾಕ್ಬೇಕು ಅಂತಂದ್ರಿ? ಹಾಲು ಹಾಕ್ಬೇಕ್ರಿ ಸರ್. ಹಾಲು, ಲಿಂಬೆ ಹಣ್ಣು ಅದಕ್ಕೆ ಹಾಕಿ ಎಲ್ಲ ಸಕ್ಕರೆಂದು ಎಲ್ಲ ಹೊಲಸು ತೆಗೆದು ಹಾಲು ಫಿಲ್ಟರ್ ಅದು ಫಿಲ್ಟರ್ ಆಗ್ಬಿಡ್ತು ಸರ್. ಅದು ಹಾಲು ಹಾಕಿ ಫಸ್ಟ್ ಹಾಲು ಹಾಕಿ ಸಕ್ಕರೆ ಒಳಗೆ ಹಾಲು ಹಾಕಿ ಹಾಲು ನೀರು ಮಿಕ್ಸ್ ಮಾಡ್ತೀವಿ ಸರ್. ಅದು ಪಾನಕ ಬಂದಿಂದ ಮತ್ತೆ ಲಿಂಬೆಹಣ್ಣು ಹಿಂಡ್ತೀವಿ ಸರ್. ಲಿಂಬೆಹಣ್ಣು ಹಿಂಡಿ ವೈಟ್ ಬರ್ತದೆ ಸರ್. ಅದ್ರಲ್ಲಿಂದ ವೈಟ್ಲಿಂದ ಅದು ಐಟಮ್ಸ್ ಒಂದೊಂದು ಮಾಡ್ತೀವಿ ಸರ್. ಬೆಂಡು ಬೆತ್ತಾಸ ನೋಡ್ಕೊಂಬಿಡಿ. ಎಲ್ಲಿ ನಮಗೆ ಇಲ್ಲಿವರೆಗೆ ಸಿಕ್ಕಿರಲಿಲ್ಲ ಇದು. ಅಯ್ಯೋ, ಅದ್ಭುತವಾದ ಟೈಮಿಂಗಿಗೆ ಬಂದಿದ್ವಿ. ಇಲ್ಲಿ ಮೇಲೆ ಹಾಕ್ತಾ ಇರೋದು ಏನು ಸರ್ ಇದು?
ಪಾನಕ ಸರ್ ಅದು ಪಾನಕ ಹ್ಞೂ ಸಕ್ಕರೆ ಪಾನಕ ಸರ್. ಅದಕ್ಕೇನು ಮಿಕ್ಸ್ ಮಾಡಂಗಿಲ್ಲ ಸರ್. ದೊಡ್ಡ ಕಲೆ ಬಿಡ್ರಿ ಇದು ನಿಮ್ದು. ಪೂರ್ವಿ ಕಾಲದಿಂದ ಹಿರಿಯರು ಅಲ್ರಿ ಮಾಡ್ಕೊಂತ ಬಂದಾರ ಸರ್. ಇದು ಮರ್ತಾ ಹೋಗ್ಯಾವ ಈಗ ಅವು. ಹೌದು ಸರ್. ಕೆಲವು ಜಾತ್ರೆಗೆ ಮಾತ್ರ ಸಿಗ್ತಾವ. ಹೌದು ಸರ್. ಹಾ ಅದು ಪೂರ್ವಿಲಿಂದ ಮೊದ್ಲ ಹಿರಿಯರ್ಲಿಂದ ಮಾಡ್ಕೊಂತ ಬಂದಾರ ಸರ್. ಆ ತರ ಎಲ್ಲರ ದಾಟ್ಲಿಯಪ್ಪ. ಕಂಟಿನ್ಯೂಸ್ ಸರ್. ಬರ್ರಿ. ಈ ತರ ಎಳೆ ಎಳೆ ಬಿತ್ತಂತ ಸರ್. ಹಾ ಹಾ ಆ ತರ ಆಗ್ತದೆ ಸರ್. ಹೋ 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 ಹೋ. ಎಳೆ ಎಳೆ ಹಾಕ್ತದೆ ಸರ್. ಎಷ್ಟೊತ್ತು ತಿರುಗಿಸ್ಬೇಕು ಅದನ್ನ? ಸರ್ ಅದು ಒಂದು ರೌಂಡ್ ಶೇಪ್ ಆಗ್ಬಿಡ್ರಿ. ಫ್ಲವರ್ ಹಳ್ದಾಗ ಅಳಬೇಕು ಸರ್. ಹೌದನ? అవును ಸರ್. ಅದು ಫ್ಲವರ್ ವೈಟ್ನೆಸ್ ಬರ್ಬೇಕದು. ಎಷ್ಟು ವರ್ಷದಿಂದ ಮಾಡಾಕ್ತೀರಿ ನೀವು? ನಾವು ಒಂದು 5-6 ವರ್ಷ ಆಯ್ತು. 5-6 ವರ್ಷ ಆಯ್ತು. అవును ಸರ್. ಹಾ ಹಾ. ನೀವು ಇವ್ರ ತಮ್ಮನ್ರಿ? ಹ್ಞೂ ರೀ. ಹಾ ಹಾ. ಅಣ್ಣ ತಮ್ಮಗಳು ಎಷ್ಟು ಮಂದಿ ನೀವು? ನಾವು ಒಂದು 4-5 ಜನ ಇದೀವಿ ರೀ. ಎಲ್ಲರೂ ಒಂದೇ ಕುಟುಂಬ, ಎಲ್ಲರೂ ಸೇರಿ ಒಂದು ಹೌದು ಸರ್. ಹ್ಮ್ ಓಕೆ. ಏನು ಸಾಲಿಗೆ ಪಾಲಿಗೆ ಹೋಗಿದ್ರಿ ನೀವು? ಹೋಗಿ ಸರ್. ಎಷ್ಟೊತ್ತು ಎಷ್ಟನೇ ಕ್ಲಾಸ್ವರೆಗೆ ಓದಿರಿ? 10th ವರೆಗೆ ಹೋದ್ವಿ. 10th ವರೆಗೆ ಓದಿರಿ. ಆಮೇಲೆ ಇದ ಕೆಲಸ? ಹಾಂ ಇದೆ ಸರ್. ಹಾಂ ಓಕೆ. ಹಿಂಗೆ ತಿರುಗಿಸ್ತಾನೆ ಇರ್ಬೇಕು? అవును ಸರ್. ಎಷ್ಟೊತ್ತು? ಅದು ಇದು ಖಾಲಿ ಆಗುತ್ತೆ ಸರ್. ಅದು ಇಲ್ಲ ಐತಲ್ಲ ಇದು ಅಷ್ಟು? ಹಂಗಿಲ್ಲ ಸರ್. ಹಂಗಿಲ್ಲ. ಅದು ಒಂದು ಟ್ರಿಪ್ಪಿಗೆ ಒಂದು ಬಟ್ಲಕ್ಕ ಒಂದು ಅದು ಫ್ಲವರ್ ಅಳ್ಬೇಕು ಸರ್. ಅದು ಹೂವು ಥರ ಬರ್ಬೇಕು ಅದು. ಹಾಂ ಈಗ ಗಟ್ಟಿ ಐತಿನ ಅದು? ಹ್ಞೂ ಸರ್. ಅದು ಓಕೆಪ್ಪ. ಹಾಂ ಹಾಂ ಹಾಂ. ಈಗ ಫಸ್ಟಿಗೆ ಹಿಂಗೆ ಇರುತ್ತನ್ರಿ ಇದು? ಹ್ಞೂ ಸರ್. ಈಗ ಸಕ್ಕರೆ ನೀವೇನು ಹೇಳಿದ್ರಲ್ಲ, ಸಕ್ಕರೆ ಸಕ್ರೆ ಪಾಕ ಆಗತೈತಿ. ಸಕ್ಕರೆ ನೀರು ಆಮೇಲೆ ಹಾಲು ಸರ್. ಹಾಲು ಮಿಕ್ಸ್ ಹಾಲು ಎಷ್ಟು ಪ್ರಮಾಣದಾಗ ಹಾಕ್ತೀರಿ? ಹಾಲು ಒಂದು ಅರ್ಧ ಲೀಟ್ರಿಗೆ ಹಾಕ್ತೀವಿ ಸರ್. ಹಾಂ ಅರ್ಧ ಲೀಟ್ರ್ ಹಾಕ್ತೀವಿ. ಅರ್ಧ ಲೀಟ್ರ್ ಎಷ್ಟು ಸಕ್ಕರೆ? 15 ಕೆಜಿ ಸಕ್ಕರೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ತೀವಿ. 15 ಕೆಜಿ ಸಕ್ಕರೆಗೆ ಅರ್ಧ ಲೀಟ್ರ್ ಹಾಲು. ಆಮೇಲೆ ಆಮೇಲೆ ನೀರು ಹಾಕ್ತೀವಿ ರೀ. ಹಾ. ನೀರು ಒಂದು 4 ಚರಿಗೆ ನೀರು ಹಾಕ್ತೀವಿ ಸರ್. ಹಾಂ ನೀರು ಹಾಕಿ ಕರಗಿಸ್ತೀವಿ ಸರ್. ಹ್ಞೂ ಅದು ಎಲ್ಲ ಹೊಲಸು ಬರ್ತ ಸರ್. ಹೊಲಸು ಬಂದು ಅದನ್ನೆಲ್ಲ ತೆಗೆದು ಬಿಡ್ತೀವಿ ಸರ್. ಫಿಲ್ಟರ್ ಮಾಡಿ ತೆಗೆದು ನೆಕ್ಸ್ಟ್ ಲಿಂಬೆ ಹಣ್ಣು ಹಿಡಿತೀವಿ. ಒಂದು ಲಿಂಬೆ ಹಣ್ಣು ಹಿಡಿತೀವಿ ಸರ್. ಒಂದು ಲಿಂಬೆ ಹಣ್ಣು 1.5 ಲಿಂಬೆ ಹಣ್ಣು ಹಿಂಡ್ತೀವಿ ಸರ್. ಅದು ವೈಟ್ ಬರ್ತದೆ ಸರ್. ಲಿಂಬೆ ಹಣ್ಣು ಹಿಂಡಿಂದ ವೈಟ್ ಬಂದ್ಬಿಡುತ್ತೆ ಸರ್. ಅದು ಪಾನಕ ಅದ ಬಂದಿಂದ ತೆಗೆದು ಮತ್ತೆ ಆ ಥರ ಮಾಡ್ತೀವಿ ಸರ್. ಓಹೋ. ಇದಾದ್ರೆ ಅಲ್ಲಿ ಮಾಡಿದ್ರಲ್ಲ ಅದು ಫೈನಲ್ ಅದ? ಹ್ಞೂ ಸರ್. ಓಕೆ. ಬೆಂಡು ವ್ಯತ್ಯಾಸ ಮಾಡೋದು ತೋರಿಸಿದ್ರಿ. ಹ್ಞೂ ಸರ್. ಈಗ ಮತ್ತೇನು ತೋರಿಸ್ತೀರಿ? ಈಗ ಈಗ ಖಾರ ಮಾಡಕತ್ತೀರಿ ಸರ್. ಖಾರ ಸೇವು. ಹ್ಞೂ. ಓಕೆ, ಅದನ್ನ ತೋರಿಸ್ತೀರಾ? ಹಾಂ. ಈಗ ಆಲ್ರೆಡಿ ಎಷ್ಟು ದಿವಸ ಆಯ್ತು ರೀ ನೀವು ಬಂದು? ಇವಾಗ ನಾ 5 ದಿವಸ ಆಯ್ತು ನೋಡಿ ಸರ್. 5 ದಿವಸ ಆಯ್ತು ಬಂದು? ಹ್ಞೂ ಸರ್. ಹಾಂ ಹಾಂ ಹಾಂ. 5 ದಿವಸದಿಂದ ಮಾಡಿ ಸ್ಟಾಕ್ ಮಾಡತ್ತೀರಿ? ಅಂದ್ರೆ ಇಲ್ಲ ಸರ್, ಈಗ ನಿನ್ನಿಲಿಂದ ಚಲೋ ಐತ್ರಿ. ನಿನ್ನಿಲಿಂದ ಚಲೋ ಐತಿ? ಹ್ಞೂ ಸರ್. ಹಾಂ. ಮೊದ್ಲಾಗ 4 ದಿವಸ 2 ದಿವಸ 3 ದಿವಸ ಟೆಂಟ್ ಹೊಡ್ಕೊಳೋದು, ಹಾಂ, ಸ್ವಲ್ಪ ಅಂಗಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸರ್. ಟೆಂಟ್ ರೆಡಿ ಮಾಡ್ಕೊಂಡು ಹಾಂ ನಿನ್ನಿಲಿಂದ ಚಲೋ ಮಾಡಿ ಸರ್. ನಿನ್ನಿಲಿಂದ ಚಲೋ ಮಾಡ್ರಿ? ಹ್ಞೂ ಸರ್. ಓಕೆ. ಹಾಂ ಹಾಂ ಹಾಂ. ದಿವಸ ಎಷ್ಟು ಕಿಲೋ? ಒಂದು ತಾಸಿಗೆ ಎಷ್ಟು ಕಿಲೋ ಆಗುತ್ತೆ ರೀ ಖಾರ? ಒಂದು ದಿವಸ ತಾಸಿಗೆ ಒಂದು 25 ಕೆಜಿ ಆಗುತ್ತೆ ಸರ್. ಆಗುತ್ತೆ? ಹ್ಞೂ ಸರ್. ಹಾಂ ಹಾಂ. ಎಷ್ಟು ಕಿಲೋ ಮಾಡಿರಿ ಈಗ ಮಾಡಿ ಇಟ್ಕೊತೀರಿ? ಈಗ ಒಂದು 50 ಕೆಜಿ ಮಾಡಿ ಸರ್. 50 ಕೆಜಿ ಮಾಡಿರಿ? ಹ್ಞೂ ಸರ್.
ಈಗ ನಾವು ಖಾರ ನೋಡಿದ್ವಿ ಅಲ್ಲಿ. ಹ್ಞೂ ಸರ್. ಈಗ ಡಾಣ್ಯಾಗ ಭಾಳ ವೆರೈಟಿ ಅದಾವ್ರಿ. ಹ್ಞೂ ಸರ್. ಹುಬ್ಬಳ್ಳಿಯಾಗ ಒಂದ್ ಥರ ಸಿಗುತ್ತಾ, ಬೆಂಗಳೂರಾಗ ಒಂದ್ ಥರ ಸಿಗುತ್ತಾ, ಯಾವ ಥರದ ಖಾರ ರೀ ಇವು? ಇದು ಕಡಲೆಬೇಳೆ ಜೀನ್ ಹಾಕ್ತೀವಿ ಸರ್. ಕಡ್ಲಿಬೇಳೆ ಜಿನ್ನಿಗೆ ಹಾಕಿಸ್ತೀರಿ? ಹ್ಞೂ ಸರ್. ಹಾ, ಕಡಲೆಬೇಳೆ ಜೀನ್ ಹಾಕ್ಸಿ ಮಾಡ್ತೀವಿ ಸರ್. ಮಾಡ್ತೀರಿ? ಹ್ಞೂ. Okay. ಗಿರಣಿ ಹಿಟ್ಟು ಹಾಕ್ಸ್ಕೊಂಬರ್ತೀವಿ ಸರ್. ಹಾ. ಗಿರಣಿ ಹಿಟ್ಟು ಹಾಕ್ಸ್ಕೊಂಬಂದು ಎಷ್ಟು ಖರ್ಚಾಗತ್ತೆ? ಎಷ್ಟು ತೊಗೊಂಬರ್ತೀರಿ? ಒಂದು 8 ಕ್ವಿಂಟಲ್ ಬ್ಯಾಳಿ ತರ್ತೀವಿ ಸರ್. 8 ಕ್ವಿಂಟಲ್ ಬೆಳೆ ತರ್ತೀರಿ? ಹ್ಞೂ ಸರ್. ಹಾ. 8 ಕ್ವಿಂಟಲ್ ಬ್ಯಾಳಿ ತಗೊಂಬಂದು ಮಾಡ್ತೀವಿ. ಸ್ವಲ್ಪ ಉಳಿಲಿ ಹೆಚ್ಚಾಗಲಿ ಮತ್ತು ನಮಗೆ ಕಂಟಿನ್ಯೂ ಇರ್ತಲ್ಲ ಸರ್, ಹಾ, ಹಾಕ್ಸಿರ್ತೀವಿ. ಈಗ ಎಷ್ಟು ದಿವಸ ಇಲ್ಲಿ ಇರ್ತೀರಿ ನೀವು? ನಾವು ಅಮಾಸೆವರೆಗೆ ಇರ್ತೀವಿ ನೋಡಿ ಸರ್. ಅಂದ್ರೆ ಇನ್ನು ಎಷ್ಟು ದಿವಸ? 15 ದಿವಸ ಸರ್. ಇನ್ನು 15 ದಿವಸವರೆಗೆ ಇಲ್ಲೇ ಹ್ಞೂ ಇರ್ತೀರಿ? ಸರ್. ಹ್ಞೂ ಸರ್. 15 ದಿವಸವರೆಗೆ ವ್ಯಾಪಾರ ಮಾಡಿ ಖಾಲಿ ಆದಂಗೆಲ್ಲ ಮತ್ತೆ ಅವತ್ತಿಂದ ಅವತ್ತು ಮಾಡ್ತಾನೆ ಹೌದು ಇರ್ತೀರಿ? ಸರ್. ಹಿಂದ ಬಟ್ಟಿ ಸರ್, ಹಾ. ಫ್ರೆಶ್ ಅವಾಗ ಡೈಲಿ ಮಾಡ್ತೀವಿ ಸರ್. ಡೈಲಿ ಮಾಡ್ತೀರಿ? ಡೈಲಿ ಸರ್. ಓಕೆ. ಹಾ. ಈಗ ಇದೇನು? ಇದು ಲಾಡು ಸರ್. ಲಾಡು? ಹ್ಞೂ, ಸಣ್ಣ ಲಾಡು ಅಂತೇಳಿ. ಹಾ. ಸಣ್ಣ ಲಡ್ಡು ಅಂತೇಳಿ ಸಣ್ಣ ಲಾಡು ಸರ್. ಎದಕ್ಕೆ ಸಣ್ಣ ಮಾಡ್ತೀರಿ? ಇವೆಲ್ಲ ಈ ಥರ ಮೊದ್ಲಾಗಿಂದ ಜಾತ್ರೆ ಒಳಗೆ ಹಿಂಗೆ ಮಾಡ್ಕೊಂತ ಬಂದ್ಬಿಟ್ರ ಸರ್. ಅಂದ್ರೆ ಈಗ ಈ ಮನಿಗೆ ಮಾಡೋದ ಬೇರೆ, ಹ್ಞೂ ಸರ್. ಸಮಾರಂಭಕ್ಕೆ ಮಾಡೋದು ಬೇರೆ, ಹೌದಲ್ರಿ? ಜಾತ್ರೆಗೆ ಮಾಡೋದ ಬೇರೆ. ಹ್ಞೂ ಸರ್. ಹಾ. ಈ ಜಾತ್ರೆಗೋಸ್ಕರ ಮಾಡ್ತಾರೆ ಸರ್. ಎದಕ್ಕೆ ಹಿಂಗೆ ಸಣ್ಣ ಮಾಡ್ತೀರಿ ಅಂತ ಕೇಳ್ತಾವೆ ಸರ್. ಅಂದ್ರೆ ಇಲ್ಲಿ ಅಂದ್ರೆ ಹೆಂಗ್ ಕೆಜಿ ರೀ ಇವು? ಕೆಜಿನೇ ಲೆಕ್ಕನ ಹೆಂಗೆ? ಕೆಜಿ 240, 200 ರೂಪಾಯಿ, 220 ಕೊಡ್ತೀವಿ ಸರ್. ಹಾ. ಜಾಸ್ತಿ ತೊಗೊಂಡಾಗ ಸ್ವಲ್ಪ ಕಮ್ಮಿಗೆ ಆಗುತ್ತೆ ಸರ್. ಹಾ. ಚಿಲ್ಲರ ಪಾವ್ ಕೆಜಿ ತೊಗೊಂಡ್ರೆ 60 ರೂಪಾಯಿ ಪಾವ್ ಕೆಜಿ ಮಾಡ್ತೀವಿ ಸರ್. ಹೌದನಾ? ಹಾ ಹಾ ಹಾ. ಅಂದ್ರೆ ಸಣ್ಣ ಹುಡುಗರಿಗೆ ಕೊಡಿಸ್ಬೇಕಾಗುತ್ತೆ. ಹ್ಞೂ ಸರ್. ಆಮೇಲೆ ಎಲ್ಲರಿಗೆ ಹಂಚ್ಕೊಂಡು ತಿನ್ನಕ್ ಅನುಕೂಲ ಆಗುತ್ತೆ. ಜಾತ್ರೆಗೆ ಹೆಂಗಿರ್ಬೋದಾ? ಈಗ ಜಾತ್ರೆಗೆ ಬಂದಂತ ಯಾತ್ರೆ ತಗೊಂಡೋಗಿ ಮನ್ಯಾಗ ಹಂಚ್ತಾರ, ಊರಾಗ ಮನ್ಯಾಗ ಹಂಚ್ತಾರ. ತಮ್ಗೆ ಬೇಕಾದ್ರೆ ಕೊಡ್ತಿರ್ತಾರ. ವೈಟ್ ಬೆಂಡು ಬತ್ತಾಸ ಸರ್. ಚಲೋ ಆಯ್ತು. ಹಾ. ಊರೆಲ್ಲ ಕಟ್ಟಾಗ ಈಗ ಕಟ್ಟ ಆಯ್ತಾರ ಇವರು? ಹಾ. ಓಕೆ. ಬೆಂಡು ಬತ್ತಾಸ ಅವೆಲ್ಲ ಪಂಚಪಳಾರ ಅಂತೇಳಿ ಊರಾಗ ತಗೊಂಡೋಗಿ ಇಲ್ಲಿ ಅಜ್ಜಂ ಪ್ರಸಾದ್ ಅಂತೇಳಿ ಹಂಚ್ತಾರಲ್ಲ ಸರ್, ಇವು ಈಡಾಕವ ಅಂತೇಳಿ ಜನ ಜಾಸ್ತಿ ಇವನು ಒಯ್ತಾರೆ ಸರ್. ಓಕೆ. ಇವರು ಮಕ್ಕಳು ಸರ್. ಮಕ್ಕಳಿಬ್ರು? ಹ್ಞೂ ಸರ್. ಅಜ್ಜಂದು ಜಾತ್ರೆ, ದೊಡ್ಡ ಜಾತ್ರೆ ಅಜ್ಜಂದು ಎಲ್ಲ ರೀತಿನ ನಮ್ಗೆ ಸಹಕಾರ ಮಾಡಿಕೊಡ್ತಾರೆ ಸರ್ ಮಠದಾರ. ಎಲ್ಲ ಒಳ್ಳೆ. ಅಲ್ಲ, ಇನ್ನೊಂದು ಕೇಳಿದೆ ನಾನು, ಈ ನಿಮ್ಮ ಗುಂಪಿನಾಗ ಯಾರಾದ್ರೂ ಒಬ್ರು ಕಿರಿಕ್ ಮಾಡ್ಕೊಂಡು ಇಡೀ ಅಂಗಡಿನ ಕ್ಯಾನ್ಸಲ್ ಮಾಡ್ತಾರಂತ, ಹೌದಾ? ಇಲ್ಲ, ಮತ್ತೆ ಏನಂತ ಚೂರು ತಪ್ಪು ಮಾಡಿರ್ತೀವಿ ಸರ್ ನಾವು. ಅವ್ರು ಮಾಡ್ಬಿಡ್ರಿ ಹಂಗಂತ ಹೇಳಿರ್ತಾರ. ಏನಿಲ್ರಿ, ಈಗ ಅಲ್ಲಿ ನೋಡೋ ಗೋಬಿ ಅವ್ರಿಗೆ ಅಂಗಡಿನೇ ಕೊಟ್ಟಿಲ್ಲ ಅಂತ ಈ ವರ್ಷ. ಹೋದ್ಸಲ ಯಾರೋ ಒಬ್ರು ಕಿರಿಕ್ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಯಾರು ಬೇಡ ನೀವು ಅಂತ ಹೇಳಿ ಹೊಲಸ್ಥಾನ ಮಾಡ್ತಾರಲ್ಲ ಸರ್, ನೀರ್ ಚೆಲ್ಲೋದು ಅಥವಾ ಸರಿ ಏನು ಬಿದ್ದದ್ದು ಏಟ್ ತಗೊಂಗಿಲ್ಲ. ಏನ ಜಾತ್ರೆ ಅವ್ರ ಅಜ್ಜಾರ ಏನಂತಾರ್ರಿ, ನಿಮ್ಮ ಅಂಗಡಿ ಮುಂದೆ ಏನು ಕಸ ಬೀಳ್ಬಾರ್ದು, ಸ್ವಚ್ಛ ಇರ್ರಿ, ಎಲ್ಲ ನೀಟ್ನೆಸ್ ಆಗಿರ್ರಿ ಅಂತ ಹೇಳ್ತಾರೆ ಸರ್. ಮತ್ತೆ ನಾವು ಆ ಥರ ಮಾಡ್ಕೊಂಡು ಹೋಗ್ಬೇಕು ಸರ್. ಮತ್ತೆ ಅದು ನಾವು ಏನು ಕಸ ಬಿದ್ರೆ ಸ್ವಚ್ಛ ಮಾಡ್ಕೋಬೇಕು. ಇಡೀ ಪರಿಸ್ಥಿತಿನ ಅವ್ರು ನಮ್ಮನ್ನ ಜೋಪಾನ ಮಾಡ್ತಾರೆ ಅಜ್ಜಾರ. ಮತ್ತೆ ನಾವು ಅದನ್ನ ಈಟ್ ನಮ್ಮ ಸಣ್ಣ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ನಾವು? ನಾವು ಅದು ಇನ್ನೂ ಕಣ್ಣು ಕಾಣದ ಏನೋ ಸ್ವಲ್ಪ ತಪ್ಪು ಇದು ಮಾಡಿದೀವಿ ಅಂದ್ರೆ ಸ್ವಲ್ಪ ಅವರು ಮತ್ತೆ ಯಾರು ಬಂದ್ರೆ ಬೈತಾರೆ ಸರ್, ತಪ್ಪಾಗೈತ್ರಿ ಮಾಡ್ಕೊಂತೀವಿ ಅಂತ ಹೇಳಿ ನಾವು ಅವ್ರಿಗೆ ಕ್ಷಮೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಒಟ್ಟು ವರ್ಷ ದೊಡ್ಡದಾಗತ್ತಾಯ್ತದೆ ಜಾತ್ರೆ ಅಲ್ಲ? ಹೌದು ಸರ್. ಹೌದು ವರ್ಷ ಪೂರ್ವಿ ಜಾಸ್ತಿ ಅದಾವ, ಹಂಗ ಪಬ್ಲಿಕ್ ಜಾಸ್ತಿ. ನಾವು ನೋಡ್ರಿ ಸರ್, ಅವಾಗ ಮೊದ್ಲಾಗಿಂದ ಗ್ಯಾಸ್ ಲಾಟಣೆ ಚೇಂಜ್ ಜೀವನ ಮಾಡ್ಕೊಂತ ಬಂದಿರಿ ಸರ್. ಅವಾಗ ನಮ್ಮ ಅಜ್ಜರ ಕಾಲಾಗಿಂದ ಗ್ಯಾಸಿನಾಗ ಅವಾಗ ಚಿಮ್ನಿ ಗ್ಯಾಸ್ಲಿಂದ ಅವಾಗ ಫಸ್ಟ್ಗೆ ಆ ಕಡೆ ಮಠದ ಮುಂದಿದ್ದು ಜಾತ್ರೆ. ಅವಾಗ ಅಲ್ಲಿ ಒಂದು 8-10 ಅಂಗಡಿ, 10-12 ಅಂಗಡಿ ಇರ್ತಿದ್ರು ಅವಾಗ. ಈಗ ಮತ್ತೆ ಆಗ ಅಜ್ಜ ಹಂಗ ಉದ್ಭವ ಮಾಡ್ಸಕ್ ಒಟ್ಟು ನಡೆಸಿ ಕೊಡಕತ್ತಾರೆ. ಒಳ್ಳೆ ಜಾತ್ರೆ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಪ್ರಸಿದ್ಧ ಆಗ್ಬಿಟ್ಟತ್ರಿ ಈಗ. ಆಮೇಲೆ ಜಾತ್ರೆ ಅಂದ್ರೆ ನೋಡ್ರಿ, ಈಗ ನಿಮ್ಮಂತ ಸಾವಿರಾರು ಕುಟುಂಬಗಳು ಇಲ್ಲಿ ಬದುಕುತ್ತೆ. ಯಾರೋ ಐಸ್ ಕ್ರೀಮ್ ಮಾರಿ ಬದುಕ್ತಾರೆ, ಯಾರೋ ಹಣ್ಣು ಮಾಡಿ ಬರುತ್ತಾರೆ ಅಲ್ಲ. ಎಷ್ಟು ಜನಜೀವನ ನಾಡಿ ಇದರಲ್ಲಿ ಅಡಗಿದೆ ಅಲ್ಲ. ಪಾಪ 15 ದಿವಸ ದುಡ್ಕೊಂತಾರ, ಇನ್ನೇನೋ ಕಷ್ಟ ಬಂದ್ರೆ ನಿಗಿಸ್ಕೊಂತಾರ, ಮಾಡ್ತಾರೆ ಸರ್ ಎಲ್ಲ. ಮತ್ತೆ ಮಠದಾರ್ದ ಜಗ್ಗ ಸಹಾಯ ಐತ್ರಿ ನಮ್ಗೆ. ಹ್ಞೂ ಸರ್. ಎಲ್ಲ ಕಮಿಟಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ನಮ್ಗೆ ಚಲೋದ್ನೇ ಮಾಡ್ಕೊಂಡವ್ರಿ, ಒಳ್ಳೆ ಇದನ್ನ ಮಾಡ್ರಿ ಅಂತೇಳಿ ಎಲ್ಲ ನಮ್ಗೆ ಹೇಳಿ ನಮ್ಗೆ ಜಾಗ ಕೊಟ್ಟಿರ್ತಾರೆ. ನಾವು ಅವ್ರು ಹೇಳಿದ ಪ್ರಕಾರ ನಾವು ಸ್ವಲ್ಪ ನಡ್ಕೊಂಡು ಹೋಗ್ತೀವಿ ರೀ. ಜನ ಭಾಳ ಖುಷಿ ಪಟ್ರಿ ಸರ್. ಒಳ್ಳೆ ಬದುಕಿನ ಬುತ್ತಿ ಒಳಗೆ ಬಂದಿರಿ ನೀವು, ಒಳ್ಳೆ ಇದೈತ್ ಬಿಡು, ಚಲೋ ಆತು, ಹೆಂಗೆ ಮಾಡಿದ್ರಿ ಹೆಂಗಿಲ್ಲ ಅಂದ್ರೆ
ಇಲ್ರಿ ನಾವು ಅಂಗಡಿ ವ್ಯಾಪಾರ ಮಾಡಿದ್ವಿ ಅವ್ರು ಸರ್ ಬಂದ್ರೆ ಅವರ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ರಿ ಹೋಗಿಂದೆ ಮತ್ತೆ ನಮ್ಗೆ ಅವ್ರು ನೀವು ಹಾಕಿದ್ದ ನಾವ ನೋಡಿಲ್ವ ಸರ್ ನೀವು ಬಂದು ಹೇಳಿಂದ ನಮ್ಗೆ ಗುರ್ತು ಅಂತೇಳಿ ಹೇಳಿದ್ವಿ ಸರ್. ಗೆಳೆಯರೇ, ಈ ಬಾರಿ ಕೂಡ 10, 11 ಅಂಗಡಿ ನಂಬರ್ 2 ಅಂಗಡಿನ ಇದೆ. ಹೌದು ಸರ್. 10, 11 ಮೊದಲನೇ ಸಾಲೆ ಇರುತ್ತೆ. ಇಲ್ಲಿ ನಿಮಗೆ ಖಾರ ಸಿಗುತ್ತೆ, ಸ್ವೀಟ್ ಸಿಗುತ್ತೆ, ಬೆಂಡು ಬೆತ್ತಾಸ ಮಾಡೋದೇ ತೋರಿಸ್ಬಿಟ್ಟಿದ್ದೀವಿ. ಯಾಕೆ ಉಳಿಬೇಕು ಅಂತಂದ್ರೆ ಇವ್ರ ಜೀವನ ಹೀಗೆ ಸಂಸಾರ ಕಟ್ಕೊಂಡು ಈ ಜಾತ್ರೆ ಮುಗಿದ್ರು, ಮುಂದಿನ ಜಾತ್ರೆ ಆ ಜಾತ್ರೆ ಮುಗಿದ್ರು, ಮತ್ತೊಂದು ಜಾತ್ರೆ. ಹೌದಲ್ಲ? ಹಿಂಗೋಗಿ ಹಿಂಗೋಗಿ ಬದುಕು ಕಟ್ಕೊಂಡಿರ್ತಾರೆ. ಬಂದಾಗ ಮಕ್ಕಳನ್ನ ಕರ್ಕೊಂಡ್ ಬರ್ರಿ, ಅವ್ರಿಗೆ ಬೆಂಡು ವ್ಯತ್ಯಾಸ ಕೊಡಿಸ್ರಿ, ಹಳೆ ನೆನಪುಗಳು ಇರ್ಲಿ. ಅಲ್ಲ? ಹೌದು ಸರ್. ಅಲ್ವಾ? ಇರ್ಬೇಕು ಸರ್. ಯಾಕೆ ಜಾತ್ರೆ ವಿಶೇಷ, ಜಾತ್ರೆ ಪಳಾರ ಅನ್ನೋದು ಒಂದು ವಿಶೇಷ ಇರ್ತ್ರಿ. ಗವಿಸಿದ್ದೇಶ್ವರ ಜಾತ್ರೆ ಒಳಗೆ ಬಂದು ನಾವು ಪಳಾರದ ಅಂಗಡಿಯಾಗ ತೊಗೊಂಡು ಹೋಗಿ ಅನ್ನೋದು ಎಲ್ಲರಿಗೂ ಒಂದು ಸ್ವಲ್ಪ ಖುಷಿಯಾಗಿರ್ಬೇಕು ಸರ್. ಅಜ್ಜನ ಜಾತ್ರೆ ಒಳಗನ ನಾವು ಬಂದು ನಮಗೂ ಇಟ್ಟು ಖುಷಿಯಾಗಿರ್ತದೆ, ನಮಗೂ ವ್ಯಾಪಾರ, ನಮಗೂ ಸ್ವಲ್ಪ ಚಲೋ, ನಮಗೂ ಒಂದು ತಾರಣ ಸಿಗುತ್ತೆ ಅಂದೇ ನಮ್ಗೆ ಆಸೆ ಸರ್. ಆಗಲಿ. ಹಾಗಾಗಿ ಬಂದು ಇಂಥವ್ರಿಗೆ ವ್ಯಾಪಾರ ಮಾಡಿ ಇವರಿಗೆ ಹರಸಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಮುಂದಿನ ಕತೆ ಏನಿದೆ ಅಂತ ಮತ್ತೆ ಹೋಗೋಣ. ಸರ್ ನಮಸ್ತೆ, ನಮಗೆ ಅವಕಾಶ ಮತ್ತೆ ಕೊಟ್ಟಿದ್ದಕ್ಕೆ ಬದುಕಿನ ಬುತ್ತಿಯಿಂದ ತಮಗೆ ವಂದನೆಗಳು. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸಿದ್ಲಿಂಗಪ್ಪನವರು. ಎಷ್ಟು ವರ್ಷದಿಂದ ಕಿರಾಣಿ ಅಂಗಡಿ ಮಾಡತ್ತೀರಿ ನೀವು? 40 ವರ್ಷ ಆಯ್ತು ಸರ್. 40 ವರ್ಷ. ಎಲ್ಲೈತಿ ನಿಮ್ದು? ಕೊಪ್ಪಳನ? ಕೊಪ್ಪಳ ಇದಾವ್ರಿ. ಎಲ್ಲೈತಿ? ಸಾರಡಿಗೆ ಮುಂದೆ ಅಂಗಡಿ. ಇಲ್ಲಿ ಎಷ್ಟು ಚಂದ ಸೆಟಪ್ ಮಾಡ್ರಿ ನೀವು. ವರ್ಷ ಹಿಂಗ್ ಮಾಡ್ತೀರಿ? ಹಾ, ವರ್ಷ ಕಾಯಂ. ಅಂದ್ರೆ ಇಲ್ಲಿ ಏನ್ ಬಂದಾರ ಇದಕ್ ಗ್ರಾಹಕರು ಯಾರು? ನಿಮ್ಮ ಹೊರಗಿನಾರ ಅಥವಾ ಒಳಗಿಲ್ಲೇ ಇಲ್ಲಿ ಒಳಗಿರೋರ? ಈಗ ಅಂಗಡಿಗೆ ಏನಾರ ಬೇಕು, ಸಕ್ಕರೆ ಬೇಕು, ಇವರೆಲ್ಲ ಅಂಗಡಿ ಮಾಡ್ರಲ್ಲ ಅವ್ರು ಬೇರೆ, ನಮಗೆ ಬರೀ ಚಿಲ್ಲರೆ ವ್ಯಾಪಾರ. ಚಿಲ್ಲರ್ ವ್ಯಾಪಾರ. ಹಾ ಹಾ ಹಾ. ಇಲ್ಲಿ ಅಂಗಡಿ ಎಷ್ಟು ವರ್ಷದಿಂದ ಹಾಕಾಕತ್ತೀರಿ ನೀವು? ಇಲ್ಲಾಗಲಿ ಎಷ್ಟು ಮಲ್ಪೇಶ್ ವರ್ಷ ಅದಲ್ಲ? 25 ವರ್ಷ ಆತ? ಹೌದು. ಹಾ. ಸೆಟಪ್ ಮಾಡಕ್ ಎಷ್ಟು ದಿವ್ಸ ತಗೊಂಡ್ರಿ ಇದನ್ನ? 3 ದಿನ ರೀ. 3 ದಿನ. 2 ದಿವ್ಸದಲ್ಲಿ ಆಗೈತ್ರಿ? ಬಾರಿ ಆಯ್ತು. ಹಾ, ಓಕೆ. ದೊಡ್ಡ ಜಾಗನ ತಗೊಂಡ್ರಿ ಇದಕ್ಕ? ಈ ಅಂಗಡಿ ಜಾಗ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಸರ್. ಹಾ ಹಾ, ಹೌದೇನು? 55, 57, 60, 67. ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ಬರೇ. ಇಬ್ರು. ಅವರು ಇದನ್ನ ಮಾಡ್ಕೊಂಡು ಹೊಂಟಾರ. ಕಿರಾಣಿ ಅಂಗಡಿ ಸರ್. ಹಾ ಸರ್. ಈ ಮಾಲ್ಗಳು ಬಂದು ಮಾಲ್ ಕಲ್ಚರ್ ಬಂದು ನಡೀತಿಲ್ಲ ಅಂತಾರ, ಅದು ಕರೆ ಅಂದ್ರೆ? ಸಣ್ಣ ಪುಟ್ಟ ಅಂಗಡಿಗಳಿಗೆ ತೊಂದರೆ, ದೊಡ್ಡ ಪ್ರಮಾಣದಾಗ ಇರೋ ಅಂಗಡಿಗಳಿಗೆ ತೊಂದರೆ ಆಗಿದಾವೆ. ಹಾ. ಇಲ್ಲ ಅಂತ ಅಲ್ಲ ಹೇಳಲ್ಲ. ಹಾ. ಒಂದ್ ಸ್ವಲ್ಪ ಜನಕ್ಕೆ ಆಗಿದೆ ಪ್ರಾಬ್ಲಮ್, ಮಾಲ್ಗಳಿಂದ ಪ್ರಾಬ್ಲಮ್ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ. ಹಾ ಹಾ. ಈಗ ನೀವು ಇಲ್ಲಿ ಬಂದಿರಲ್ಲ, ಮೂಲ ಅಂಗಡಿ ಅಲ್ಲಿ ಐತೇನಿ ಇಲ್ಲ? ಸಾಲಾಡಕ್ಕೆ ಇದ್ರಿ ಐತೆ ಸರ್ ನಮ್ಮ ಅಂಗಡಿ. ಅಲ್ಲಿ ಯಾರು ನಡೆಸ್ತಾರೆ? ಅಲ್ಲಿ ಬ್ರದರ್ಸ್ ಇದಾರೆ, ಅಲ್ಲೊಬ್ರು ಇದಾರೆ. ಅಗ್ಲಿ ಗಿಣಿಯಲ್ಲಿ ಒಂದು ಅಂಗಡಿ ಇದೆ, ಅಲ್ಲೊಬ್ರು ಇದಾರೆ. ಓ, 3 ಅಂಗಡಿ ಇದಾವ ನಿಮ್ಮ? ಎರಡು. ಇದು ಓನ್ಲಿ ಫಾರ್ 15 days. 15 ದಿನ ಮಟ್ಟಿಗೆ ಈ ಅಂಗಡಿ. 15 ದಿನ ಮಟ್ಟಿಗೆ ಅಂಗಡಿ. ಉಳ್ಕಿದ್ದು ಅಲ್ಲಿ ರೆಗ್ಯುಲರ್. ಓಕೆ. ಉಳ್ಕಿದ್ರೆ ಈ ಸೆಟಪ್ ಜಾತ್ರೆಗೋಸ್ಕರನೇ ಇಟ್ಬಿಟ್ರಿ ಇದನ್ನ? ಜಾತ್ರೆಗೋಸ್ಕರ. ಹ್ಞೂ ಸರ್. ಹಾ, ಜಾತ್ರೆಗೋಸ್ಕರನೇ ಸರ್ ಇದು. ಹಾ. ವರ್ಷ ಮಾಡ್ಕೊಂತ ಬಂದಿದ್ದೀವಿ ಸರ್. ನಮ್ಮ ಫಾದರ್ ನಿಂತರ ಮಾಡ್ಕೊಂಡು ಬಂದಿದ್ದಾರೆ. ವರ್ಷ ಮಾಡ್ತೀವಿ ಸರ್. ಓಕೆ. ಮಠದ ಬಗ್ಗೆ, ಅಜ್ಜರ ಬಗ್ಗೆ ಹೇಳೋದಾದ್ರೆ? ಹೇಳೋದ್ರಲ್ಲಿ ಏನೈತೆ ಸರ್, ಎಲ್ಲ ನೀವೇ ಹೇಳ್ಬಿಡಿ ಸರ್. ಹೇಳೋ ಪದಗಳೇ ಇಲ್ಲ ನಮ್ಮ ಅಜ್ಜರಿಗೋಸ್ಕರ, ನಮ್ಮ ಮಠದಗೋಸ್ಕರ. ಹೊಸ ಹುಡುಕ್ಬೇಕು ಸರ್ ನಾವು ಪದಗಳನ್ನು. ಹೊಸ ಹುಡುಕ್ಬೇಕು ಪದಗಳನ್ನು ಹುಡುಕ್ಬೇಕು. ಮುಗಿದಯ್ಯವ, ಏನು ಹೇಳೋ ಹಾಗೆ ಇಲ್ಲ. ಅನ್ಬಿಲಿಯಬಲ್. ಇದೆಲ್ಲ ನೋಡಿದಾಗ ಮಾತಾಡಕ್ಕೆ ಬರಲ್ಲ. ಏನೇನು ಏನಂತ ಮಾತಾಡ್ಬೇಕು ನಾವು? ಅವ್ರಿಗೆ ಭಯ 90 ರೂಪಾಯಿ ದೇವು, 90 ದೇವು. ಹೆಚ್ಚಿನ ನಿಮಗೆ ನಿಮ್ಮಲ್ಲಿ ಸಿಗೋ ಪದಗಳು ನಮಗಂತೂ ಸಿಗಂಗಿಲ್ಲ. ಇಲ್ಲ, ಅನುಭವ ಇದೆಯಲ್ರಿ, ಅದು ದೊಡ್ಡ ಪದ ಕಲಿಸುತ್ತೆ. ಇಲ್ಲ ಸರ್. ಹೌದಲ್ಲ ಸರ್, ನಿಮ್ಮಲ್ಲಿ ಸಿಗೋ ಪದಗಳು ನಮ್ಮಲ್ಲಿ ಸಿಗೋಲ್ಲ. 60, 30, 90, 95. ಒಂದು 4-5 days ಬಿಫೋರ್ ಚಲೋ ಮಾಡ್ತೀವಿ ಸರ್. ಹಾ. ಇಲ್ಲಿ ಅನುಕೂಲ ಆಗೈತೆ ನೋಡ್ರಿ ಎಲ್ಲರಿಗೆ. ಹಾ, ಅನುಕೂಲ ಸರ್. ಇದು ಸರ್ವಿಸ್ ಕೂಡ ಕೊಡ್ತೀವಲ್ಲ ಸರ್ ನಾವು. ಅನುಕೂಲ ಆಗೈತಲ್ಲ? ಹಾ ಹಾ. ಓಕೆ. ಈಗ ಮತ್ತೆ ನಿಮಗೆ ಕೊಟ್ರಲ್ಲ ಬೇರೆ ಕಿರಾಣಿ ಅಂಗಡಿ ಬೇರೆದು ಕೊಡಲ್ಲ ಇಲ್ಲಿ? ಯಾರು ಬಂದಿಲ್ಲ, ಅಪ್ರೋಚ್ ಮಾಡ್ದಂಗೆ ಆಗಿಲ್ಲ. ಬಟ್ ನಾವು ಬಾಳಲ್ಲಿಂದಲೇ ಮಾಡ್ತಾ ಇದೀವಲ್ಲ, ಮಾಡ್ತಿದ್ರಲ್ಲ, ಹಿಂಗಾಗಿ. ಹಾ.
ಬಟ್ ಬಹಳ ದೊಡ್ಡ ಸಾಹಸದ ಕೆಲಸ ಇದೆ. ಮಾಡ್ಬೇಕು ಸರ್, ವರ್ಷಕ್ಕೊಂದ್ಸಲ ಮಾಡ್ತೀವಲ್ಲ ಮಾಡೋಣ. ಆಮೇಲೆ ಇದ್ರಲ್ಲಿ ಇದೀವಲ್ಲ ಸರ್, ಹೊಸದಾಗಿ ಮಾಡ್ತೀವಿ ಅಂದ್ರೆ ಟಫ್ ಆಗುತ್ತೆ. ನಾವು ಕಂಟಿನ್ಯೂಸ್ಲಿ ಇದೆ ಅಲ್ಲ ಸರ್, 12 ತಿಂಗಳು ಇದಾರೆ ನಮ್ದು ಕೆಲಸ. ಓಕೆ. ಹಾ, ಏನ್ ಸಾಮಾನು ನೋಡಿದ್ರೆ ಎಷ್ಟು ಲಕ್ಷದ ಬಂಡವಾಳ ಹಾಕಿರಿ ಸರ್? ಇದೆ ಸರ್, ಇದೆ ಒಂದು ಬಿಸೋಲ ಭಯ. ಹಾ, ಅದು ಹೇಳಿಕ್ ಆಗಲ್ಲ ಸರ್. 5 ಜನ ಜಾತ್ರೆ ಅವಾಗ. ಹಾ, ಈಗ 15 ದಿನ ಆಯ್ತು. ಹಾ ಹಾ, ನಿಂದ್ರೋಕ್ ಆಗಂಗಿಲ್ಲ, ಮತ್ ಭಯಬೇಡಿ. ಏನಂದ್ರಿ? ನಿಂತ್ ಮಾತಾಡ್ತಾ ಇಲ್ಲ ನಾನು. ಇರ್ಲ್ರಿ ಸರ್, ಅಯ್ಯೋ ಕಾಯಕ ಮುಖ್ಯ. ನಾವ ನಿಮ್ಗೆ ಹೇಳಾರ್ದ ಕೇಳಾರ್ದ ನುಗ್ಗಿವಿ ಅಂಗಡಿಗೆ. ಒಂದು 2 ನಿಮಿಷ ಭಯ. 20-30-40 ರೂಪಾಯಿ ಮತ್ತೆ ಸರ್. ಬರ್ತೀನಿ ಸರ್. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಬಿಸಿ ಶೆಡ್ಯೂಲಲ್ಲಿ 2 ನಿಮಿಷ ನಮಗೋಸ್ಕರ ಮಾತಾಡಿದ್ದೆ. ನಮ್ಮ ಹೆಸರು ಗೊತ್ತಾಗಿಲ್ಲ. ಮಹಾರುದ್ರಪ್ಪ ಅಂತ. ನಾನು ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ. ಇಷ್ಟೆಲ್ಲ ಮನ್ಯಾಗ 4 ಸಾಮಾನು ಇಟ್ಕೊಂಡ್ರೆ 1 ಹುಳ ಹಿಡಿಸ್ತೀವಿ. ಇಷ್ಟೆಲ್ಲ ಇಟ್ಟಿದ್ರಲ್ಲ, ಜಾಗೃತಿ ಹೆಂಗ್ ವಹಿಸ್ತೀರಿ ಅಂತ? ಇದಾರೆ ಮೆಂಬರ್ಸ್ ಇದೀವಿ. ಹೌದಾ? ಸಾಯಂಕಾಲ ಹೋಟೆಲ್ ಬಂದ್ಬಿಡ್ತಾರೆ. ಅಂಗಡಿ ಹೆಂಗೆ ಬಂದಾಗಿಂದಾಗ ಇಲ್ಲಿ ಒಂದು 2-3 ತಾಸು ಆಮೇಲೆ ಯಾವ್ದು ಕೆಟ್ಟೋತು, ಯಾವ್ದು ಸ್ಟಾಕ್ ಐತಿ, ಯಾವ್ದು ಇಲ್ಲ, ಎಲ್ಲದು ಫ್ರೆಶ್ ಐಟಮ್ ಇರ್ತದೆ ಸರ್. ಇಲ್ಲಿ ಸ್ಟಾಕ್ ಅನ್ನೋ ಪದನೇ ಇಲ್ಲ. ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಮೇಲೆ ನಮ್ಗೆ ರೆಗ್ಯುಲರ್ ಐಟಮ್ ಅಲ್ಲ ಸರ್. ನಾವೇನು ಇಲ್ಲೇ ಅಷ್ಟೇ ಮಾಡಿ ಉಳಿಸ್ತೀವಿ, ಮತ್ತೆ ವರ್ಷ ತರ್ತೀವಿಲ್ಲ. ಅಂಗಡಿ ಹೋಗ್ತದ, ಅಂಗಡಿ ಇಲ್ಲೇ ಬರ್ತಾ, ಇಲ್ಲಿಂದ ಅಲ್ಲಿ ಹೋಗ್ತದ, ಹಂಗೆ ರೆಗ್ಯುಲರ್ ಸರ್. ಓಕೆ. ಎಲ್ಲರೂ ಭಾಳ ಸಣ್ಣ ಬಿಸ್ನೆಸ್, ಭಾಳ ಪೇಷನ್ಸ್ ಕೇಳೋ ಬಿಸ್ನೆಸ್ ಮಾಡಬೇಕು. ಎಲ್ಲದರಲ್ಲಿ ಇರುತ್ತೆ ಸರ್ ಪೇಷನ್ಸ್. ಇದ್ರ ಒಂದೇ ಅಲ್ಲ, ಬಿಸ್ನೆಸ್ ಅಂದ್ಮೇಲೆ ಪೇಷನ್ಸ್ ಇಲ್ಲ ಬಿಸ್ನೆಸ್ ಮಾಡಕ್ಕೆ. ಏನು ಓದಿರಿ ನೀವು ಸರ್? ನಮ್ಮ 10th ಸ್ಟ್ಯಾಂಡರ್ಡ್ ಮುಗಿದಿದೆ. 10th. ಎಲ್ಲರೂ ಇದ್ರಾಗ ಇದೀರಿ. ಅಪ್ಪ ಮಾಡಿದ್ದ ಮಾಡಿದ್ದೆ, ತಮ್ಮರೆಲ್ಲ ಓದ್ಯಾರ. ಆದ್ರೂ ಅವರೆಲ್ಲ ಅಂಗಡಿಯಾಗ ಕರ್ಕೊಂಡ್ ಬಂದ್ಬಿಟ್ಟಿವಿ. ಒಬ್ಬನು ಇಂಜಿನಿಯರ್ ಮಾಡಿದಾನೆ, ಒಬ್ಬನು ಡಿಪ್ಲೊಮಾ ಮಾಡಿದಾನೆ, ಒಬ್ಬನು ಡಿಗ್ರಿ ಕಂಪ್ಲೀಟ್ ಆಗ್ಯದ. ವಾ, ಹೌದಾ? ಎಲ್ಲರೂ ಅಂಗಡಿಯಲ್ಲ ಇದೀವಿ. ಇದಕ್ಕೂ ಬೆಸ್ಟ್ ಯಾವ್ದಿಲ್ಲ ಅಂತ ಅನಿಸ್ತು. ಅಲ್ಲ ಅಂದ್ರೆ ಬಂದ್ಬಿಟ್ರು ಅಂಗಡಿಯಲ್ಲಿ. ಕುಟುಂಬ ಒಂದೇ. ಎಲ್ಲರೂ ಅದೀವಿ. ನಿಮ್ದೊಂದು ತುಂಬ ಕುಟುಂಬದ ವಿಡಿಯೋ ಮಾಡೋಣ ಸರ್, ಒಂದ್ಸಲ ಮಾಡಿಸ್ತೀನಿ. ಓಕೆ.